ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ 2 32ನೇ ಸಂಚಿಕೆ. ರುದ್ರಪ್ಪ ಸಪ್ತಮಿಯವರ ಜೊತೆ ದೀಕ್ಷಾ ಮನೆಗೆ ಬಂದು ದೀಕ್ಷಾ ದಯಾ ಮದುವೆ ಮಾತುಕತೆ ಪ್ರಸ್ತಾಪಿಸಿದ್ದರು. ದಯಾ ಕೂಡ ಮಾವಯ್ಯನ ಮಾತಿನಂತೆ ಹಾಜರಾಗಿದ್ದ ಅಲ್ಲಿ. ದೀಕ್ಷಾ ತಾನು ಅಮೃತ ಮಗಳೆಂದು, ಜೊತೆಗೆ ತನ್ನ ಮತ್ತು ಧನಂಜಯನ ನಡುವಿನ ಕಹಿ ಜೀವನವನ್ನು ತಿಳಿಸಿ, ಈಗಲೂ ಮದುವೆ ವಿಷಯ ಮುಂದುವರಿಸುತ್ತೀರಾ? ನನ್ನ ಮೇಲೆ ಕೋಪ ತೋರೋದಿಲ್ವಾ? ಇದೇ ಪ್ರೀತಿ ಕಾಳಜಿ ಇರುತ್ತಾ ಎಂದು ಪ್ರಶ್ನೆ ಮಾಡಿದ್ದಳು. ಇದೆಲ್ಲ ಮೊದಲೇ ನನಗೆ ತಿಳಿದಿತ್ತು ಎಂದ ರುದ್ರಪ್ಪರ ಮಾತಿಗೆ ಮಡದಿ ಮತ್ತು ದಯಾ ಆಶ್ಚರ್ಯ ತೋರಿದರೆ, ಎಲ್ಲವೂ ತಿಳಿದರೂ ಮೊದಲಿನಂತೆಯೇ ಕಾಳಜಿ ಮಾಡುತ್ತಾ ಮದುವೆ ವಿಷಯ ಪ್ರಸ್ತಾಪಿಸಿರುವರು ಎಂದು ತಿಳಿದ ದೀಕ್ಷಾಗೆ ಮಾತಲ್ಲಿ ಹೇಳಲಾಗದ ಆನಂದ. ಓಡಿ ಬಂದವಳು ಅವರ ಪಾದಕ್ಕೆ ತಲೆಯಾನಿಸಿ ಬಿಕ್ಕಿದ್ದಳು. ರುದ್ರಪ್ಪರು ಬೆಚ್ಚಿ ಮಡದಿಯತ್ತ ನೋಡಲು ಸಪ್ತಾರು ಎಚ್ಚೆತ್ತು ಬಳಿ ಬಂದು ದೀಕ್ಷಾಳನ್ನ ಹಿಂದೆ ಎಳೆದುಕೊಂಡರು. ಅವಳ ಕಣ್ಣೀರ ಹನಿ ರುದ್ರಪ್ಪರ ಪಾದಗಳ ಸೋಕಿತ್ತು. ಅವರು ಏನೂ ತೋಚದೆ ನಿಂತಿದ್ದರು. ಸಪ್ತರ ಭುಜ ಒರಗಿ ಇನ್ನಷ್ಟು ಬಿಕ್ಕಿ ಸಮಾಧಾನ ಮಾಡಿಕೊಂಡಿದ್ದಳು. ರುದ್ರಪ್ಪ ದಯಾ ಕಡೆ ನೋಡಿದ್ದರು. ಅವನ ಮೊಗದಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂಬ ಹೊಯ್ದಾಟ ಕಾಣುತ್ತಿತ್ತು. ಅಳ್ಬ್ಯಾಡವ್ವ, ಇದ್ಯಾಕ ಇಷ್ಟು ಕಣ್ಣೀರು ಹಾಕ್ತಾ ಇದ್ದೀಯವ್ವ? ಅವ್ವ ಅಪ್ಪ ತಪ್ಪು ಮಾಡಿದ್ರ ಮಕ್ಕಳಿಗ ಶಿಕ್ಷಾ ಯಾವ ಕಾನೂನು ಕೊಟ್ಟದು ಹೇಳು? ನಿನ್ನ ಅವ್ವ ಅಪ್ಪಂಗ ನೀನೇ ಭಾರಿ ಶಿಕ್ಷೆ ಕೊಟ್ಟಿದ್ದೀಯೆ. ದೂರ ಇಟ್ಟು. ಎಲ್ಲಕ್ಕಿಂತ ದೊಡ್ಡ ಶಿಕ್ಷೆ ಅಂದ್ರ ಅದೇ. ಕಣ್ಣ ಮುಂದಿಯೇ ಹೆತ್ತ ಮಕ್ಕಳು ಇದ್ರುವೆ ಅವರ ನಿರ್ಲಕ್ಷ್ಯ ಸಹಿಸದು ಅದಲ್ಲ, ಅದು ದೊಡ್ಡ ಶಿಕ್ಷೆ ಕಣವ್ವ. ಆದ್ರ ನೀನು ತಪ್ಪು ಮಾಡಿದೆ ನೋಡು. ಅವರು ದೀಪುಗ ಮೋಸ ಮಾಡಿರ್ಬೋದು, ಅವಳಿಗ ಒಳ್ಳೆ ತಾಯಿ ಆಗದೆ ಹೋಗಿರ್ಬೋದು. ಆದ್ರ ನಿಂಗ ಒಳ್ಳೆ ತಾಯಿಯೇ ಆಗಿದ್ದು. ನಿನ್ನ ಬದುಕಿಸಿಕೊಳ್ಳಾಕ ಏನ್ ಬೇಕಾರ ಮಾಡಾಕ ಸಿದ್ಧ ಆಗಿದ್ರು ಅಂದ್ರ ನಿನ್ಮೇಲ ಅಷ್ಟು ಪ್ರೀತಿ ಇತ್ತು ಅಂತರ್ಥ. ಹೋಗ್ಲಿ ಬಿಡು, ಈಗ ಏನು ಮಾಡಾಕ ಆಗಕ್ಕಿಲ್ಲ. ಅವರ ತಪ್ಪಿಗ ನಿನ್ನ ಮುಖಾಂತರ ಶಿಕ್ಷೆ ಸಿಕ್ತು ಅಂದ್ಕಳವ್ವ. ಇನ್ನು ಧನಂಜಯ, ಅವ ನಿನ್ನ ಬದುಕಲಿ ಬೇಡದ ನೆನ್ಪು ಅಂತ ಮರ್ತು ಬಿಡವ್ವ. ಈಗ ಹೊಸ ಬದುಕು ಸಿಗ್ಬೇಕು ನಿಂಗ. ಅದೇ ನನ್ನ ಆಸೆ. ಹೇಳು, ನಮ್ ದಯಾ ನಿನ್ನ ಜೊತಗಾರ ಆಗಕ್ಕ ನಿಂಗ ಒಪ್ಪಿಗೆ ಇದ್ದದವ್ವ ಎಂದು ಕೇಳಲು ದಯಾ ಮೊಗ ನೋಡಿದ್ದಳು. ಅವ ಯಾಕೋ ನಿರ್ಲಿಪ್ತವಾಗಿ ನಿಂತಿದ್ದ. ಅವರಿಗೆ ನನ್ನ ಒಳ್ಳೆಯ ಸಂಗಾತಿಯಾಗಿ ಒಪ್ಪೋದಕ್ಕೆ ಸಾಧ್ಯ ಆದ್ರೆ, ನಾನವರಿಗೆ ತಕ್ಕ ಹೆಂಡತಿ ಅಂತ ಅನ್ನಿಸಿದ್ರೆ ಖಂಡಿತ ನನ್ನದೇನೂ ಅಭ್ಯಂತರ ಇಲ್ಲ. ಆದ್ರೆ ಅವರಿಗೆ ಮನಸ್ಫೂರ್ತಿ ಒಪ್ಪಿಗೆ ಇದ್ರೆ ಮಾತ್ರ ಮುಂದುವರಿಯಿರಿ. ನನ್ನ ಜೀವನದಲ್ಲಿ ಗಂಡನಿಂದ ಹಿಡಿ ಪ್ರೀತಿ, ನಂಬಿಕೆ, ನನ್ನ ನೋವಿಗೆ ಸಾಂತ್ವನ ಬಯಸ್ತೀನಿ ಅಷ್ಟೇ. ಎಲ್ಲವನ್ನೂ ಕಳೆದುಕೊಂಡೇ ಅಭ್ಯಾಸ ಆಗಿರೋ ನನಗೆ ಮತ್ತೆ ಯಾರನ್ನೂ ಕಳೆದುಕೊಳ್ಳೋದಕ್ಕೆ ಧೈರ್ಯ ಇಲ್ಲ. ಅದಕ್ಕೆ ಮೊದಲೇ ಅವರಿಗೆ ನಿಧಾನವಾಗಿ ಯೋಚಿಸೋದಕ್ಕೆ ಹೇಳಿ. ಅವರು ಮದುವೆಗೆ ಒಪ್ಪಿಗೆ ಕೊಡದೆ ಹೋದರೂ ಪರವಾಗಿಲ್ಲ. ಹಿಂದಿನಂತೆ ನನ್ನ ಗೆಳೆಯನ ಸ್ಥಾನದಲ್ಲಾದ್ರೂ ಇರ್ಲಿ. ಅದೇ ನಾನು ಕೇಳೋದು ಎಂದಳು. ರುದ್ರಪ್ಪ ದಯಾ ಕಡೆ ನೋಡಿದರೆ ಅವನ ಮುಖದಲ್ಲಿ ಈಗಲೂ ಬರೀ ಗೊಂದಲಗಳೇ. ದೀರ್ಘ ಉಸಿರೊಂದು ಬಿಟ್ಟವರು ಎದ್ದು, ಸರಿ, ಒಂದು ವಾರ ಬಿಟ್ಟು ನೀವೇ ನಿಮ್ಮ ತೀರ್ಮಾನ ಹೇಳಿ ನಂಗ. ನಾವಿನ್ನು ಹೊರಡ್ತೀವಿ ಎಂದರು. ಮನೇಲಿ ಎಲ್ಲರಿಗೂ ನನ್ನ ವಿಷಯ ಹೇಳಿ, ಅವರೆಲ್ಲರೂ ಕೂಡ ನನ್ನ ಒಪ್ಪೋದಾದ್ರೆ ಮದುವೆಯಾಗ್ಲಿ, ಇಲ್ಲೇ ಇರ್ತೀನಿ. ಅಕ್ಕ, ಆದಿ, ಆರ್ಯ, ಅಜ್ಜಿ, ತಾತ, ಉಳಿದವರು ಕೂಡ ನನ್ನ ದಯಾ ಅವರ ಮದುವೆಗೆ ಒಪ್ಪಿಗೆ ಕೊಟ್ರೆ ಮದುವೆ ಆಗಲಿ. ಇಲ್ಲ, ಬೇಡ. ದಯಾ ಅವರು ನಿಮ್ಮ ಕುಟುಂಬದಲ್ಲಿ ಒಬ್ಬರಾಗಿದ್ದಾರೆ. ನನ್ನಿಂದ ನಿಮ್ಮೆಲ್ಲರ ಅನುಬಂಧ ಹಾಳಾಗೋದು ಬೇಡ. ನಿಮ್ಮ ಆಶೀರ್ವಾದ ಸಾಕು. ಊರಿಂದ ಹೊರಟು ಬಿಡ್ತೀನಿ ಎಂದು ತಲೆ ತಗ್ಗಿಸಿದಳು. ಹಾಳಾಗ ಬಂದ ಅಲ್ಲ ತಾಯಿ ನಮ್ಮದು. ನೀನೇನು ತಲೆ ಕೆಡಿಸ್ಕಬ್ಯಾಡ. ಸಮಯ ನೋಡಿ ನಾನೇ ಎಲ್ಲರಿಗೂ ಹೇಳ್ತೀನಿ. ಊರ್ ಬಿಟ್ಟು ಹೋಗ ಯೋಚನೆ ಮಾಡ್ಬೇಡವ್ವ ಎಂದರು. ಅಪ್ಪಾಜಿ ಎಂದವಳ ಮಾತಿಗೆ ಗಂಡ ಹೆಂಡತಿ ಇಬ್ಬರೂ ಕ್ಷಣಕಾಲ ರೆಪ್ಪೆ ಬಡಿಯದೆ ಅವಳನ್ನೇ ನೋಡಿದ್ದರು.
ದಯಾ ಕೂಡ ಕಣ್ಣರಳಿಸಿ ನೋಡಿದ್ದ. ಅವರ ನೋಟ ನೋಡಿ, ಕ್ಷಮಿಸಿ, ಅದು ಖುಷಿಯಲ್ಲಿ ಹಾಗೆ ಕರೆದು ಬಿಟ್ಟೆ ಎಂದಳು ಮತ್ತೆ ತಲೆ ತಗ್ಗಿಸಿ. ತಪ್ಪೇನಿಲ್ಲವ್ವ, ಹಾಗೆಯೇ ಕೂಗು ಎಂದರು ರುದ್ರಪ್ಪ. ದೇವರು ವರವೊಂದನ್ನು ಅನುಗ್ರಹಿಸಿದಂತೆ ಕೈಮುಗಿದಳು. ಅಮ್ಮ ಎಂದು ಸಪ್ತರ ಕೈ ಹಿಡಿಯಲು ಅವಳ ಕೆನ್ನೆ ಸವರಿದ್ದರು. ಅಂದು ಆಸ್ಪತ್ರೆಯಲ್ಲಿ ಕಣ್ಣು ಪಿಳಿಪಿಳಿ ಬಿಟ್ಟು ತಮ್ಮನ್ನೇ ನೋಡಿದ ಪುಟ್ಟ ಮಗು ಇಂದು ತಮಗೆ ಮಗಳಾಗುತ್ತಿರುವಳು ಎಂದು. ಇಬ್ಬರನ್ನು ನೋಡುತ್ತಾ ನಿಂತ ರುದ್ರಪ್ಪರು ಹೊರಡೋದಾಗಿ ಹೇಳಿ ಅಲ್ಲಿಂದ ಹೊರಗೆ ನಡೆದರು. ಮಡದಿ ಹಿಂದೆಯೇ ನಡೆದರು. ದಯಾ ಒಮ್ಮೆ ಡಾಕ್ಟ್ರು ಕಡೆ ನೋಡಿ ಅಲ್ಲಿಂದ ಹೊರಗೆ ನಡೆದ. ಖುಷಿಯಲ್ಲಿ ಹೆಜ್ಜೆ ಮುಂದಿಡಲಾಗದೆ ಅಲ್ಲಿಯೇ ಆ ಕ್ಷಣವನ್ನ ಆಸ್ವಾದಿಸುತ್ತಾ ಕುಳಿತಳು. ಜಗ್ಗಪ್ಪನ ಮನೆಯೊಳಗೆ ಬಂದ ದಂಪತಿಗಳ ಜೊತೆ ದಯಾ ಕೂಡ ಬಂದಿದ್ದ. ಏನ್ಲ ದಯಾ, ಯಾಕ ಮೌನ ಆಗ್ಬಿಟ್ಟೆ? ಡಾಕ್ಟ್ರು ಮೆಚ್ಚುಗೆ ಆಗ್ನಿಲ್ವೇ ಎಂದರೆ, ಅದು ಮಾವಯ್ಯ ಅವರು ಎಂದು ರಾಗ ಎಳೆದ. ತನ್ನ ಮನಸ್ಸಿನಲ್ಲಿ ಮೂಡಿದ ಭಾವ ಹೇಳಲು ಧೈರ್ಯ ಸಾಲಲಿಲ್ಲ ಅವರ ಮುಂದೆ. ಹೋ, ದೀಪು ಅವ್ವನ ಇನ್ನೊಬ್ಬ ಮಗಳು ಇವಳು ಅಂತೆಯಾ ಎಂದರೆ ಉಗುಳು ನುಂಗಿ ಅವರ ಮುಖ ನೋಡಿ ಹೌದೆಂದು ತಲೆಯಾಡಿಸಿದ್ದ. ನಕ್ಕವರು. ನಿಧಾನುಕ್ಕ ನೀನೇ ಕುಂತು ಯೋಚನೆ ಮಾಡು ದಯಾ. ಅವ್ವ ಅಪ್ಪ ತಪ್ಪು ಮಾಡುದ್ರ ಕೋರ್ಟ್ನಾಗ ಅವರಿಗೆ ಶಿಕ್ಷೆ ಕೊಟ್ಟಾರೋ ಇಲ್ಲ ಅವರ ಮಕ್ಕಳಿಗುವೆ ಶಿಕ್ಷೆ ಕೊಟ್ಟಾರೋ ಎಂದರು. ಮೌನವಾಗಿ ನಿಂತ. ನಿನ್ನಪ್ಪಂಗ ರೋಗ ಬಂದ್ರ ನೀನು ಸೂಜಿ ಹಾಕಿಸ್ಕಂದಿಯಾ ಎಂದರು. ಆಗಲೂ ಮೌನವಾಗಿ ನಿಂತ. ವಿಶ್ವಣ್ಣನ ಹೆಂಡ್ತಿ ಮಾಡಿದ ತಪ್ಪಿಗ ಅವರ ಮಗಳಿಗೂ ಶಿಕ್ಷೆ ಕೊಡ್ಬೇಕು ಅಂದ್ರ ನಿನ್ ಜೀವದ ಗೆಳತಿ ದೀಪು ಕೂಡ ಅವರ ಮಗಳಿಯೇ ಆಗಿದ್ಲಲ್ಲ, ಅವಳನ್ನ ಯಾಕ್ಲ ಮಾತಾಡ್ಸಿಯೇ ಬಿಟ್ಬಿಡು ಎಂದರೆ ಮಾವಯ್ಯ ಎಂದು ಕಿರುಚಿಯೇ ಬಿಟ್ಟ. ಗೆಳತಿ ಎಂದರೆ ಅದೆಷ್ಟು ಇಷ್ಟ ಅವನಿಗೆ. ಅವಳ ಕಾಟ ತಡೆದು ಅವಳ ಜೊತೆಯೇ ಒಡನಾಟ ಅವನದು. ಯಾರನ್ನೂ ಹಚ್ಚಿಕೊಳ್ಳದವ, ದೀಪುವನ್ನ ತೀರಾ ಹಚ್ಚಿಕೊಂಡಿರುವ ಅವಳನ್ನ ಮಾತಾಡಿಸದೆ ಇರಲಾಗುವುದೇ? ಅವನ ಗಾಬರಿ ನೋಡಿ ರುದ್ರಪ್ಪರು ನಕ್ಕೆದ್ದರು. ದಯಾ ತೆಪ್ಪಗೆ ನಿಂತು ಬಿಟ್ಟ. ಜಗ್ಗಣ್ಣ ನಿಮಗೂ ಎಲ್ಲ ಗೊತ್ತಾ ಸಪ್ತರು ಕೇಳಿದ್ದರು. ಜಗ್ಗಣ್ಣ ಹೀ ಎಂದು ಹಲ್ಲು ಬಿಟ್ಟರೆ ಗಂಡನನ್ನು ಅಣ್ಣನನ್ನು ಬದಲಿಸಿ ನೋಡಿ ಎದ್ದವರು. ದಯಾ ನನ್ನ ಮನೆಗೆ ಬಿಡು ಬಾ ಎಂದರು. ದಯಾ ತಲೆ ಆಡಿಸಿ ಹೆಜ್ಜೆ ಮುಂದಿಟ್ಟಿದ್ದೇ ತಡ. ದಯಾ ಹೆಸರು ಕೂಗಿಯೇ ಗದರಿದ್ದರು ರುದ್ರಪ್ಪ. ದಯಾ ತಲೆ ಕೆರೆದುಕೊಂಡು ಅಲ್ಲಿಯೇ ನಿಂತ. ಮತ್ತೆ ಮೂವರನ್ನೂ ನೋಡಿದ ಸಪ್ತಾರು. ಗುಣ, ನಾನು ನಡೆದು ಹೋಗ್ತೀನಿ. ರಾತ್ರಿ ಊಟಕ್ಕೆ ಮನೆಗೆ ಬಾ, ಚಂದು ಕರ್ಕೊಂಡು. ಆರ್ಯನ್ನ ಕಳುಹಿಸ್ತೀನಿ ಎಂದವರು ಹೊರಗೆ ನಡೆದು ಬಿಟ್ಟರು. ರುದ್ರಪ್ಪರು ಪಂಚೆ ಮೇಲೆತ್ತಿ ಕಟ್ಟಿ ಹಿಂದೆಯೇ ನಡೆದರು. ಬೈಕ್ ಹತ್ತಿ ಕುಳಿತವರತ್ತ ನೋಡದೆ ಮುಂದೆ ನಡೆದವರ ಮುಂದೆ ಅಡ್ಡಲಾಗಿ ಬೈಕ್ ನಿಲ್ಲಿಸಿ, ಮುನಿಸು ಬಂದಿದ್ರ ಜಗಳ ಆಡ ಮನಸಾಗಿದ್ರ ಮನಲಿ ಆಡವ, ಗಾಡಿ ಹತ್ತು, ಕ್ವಾಪ ಹಂಗೆ ಮಡಿಕಂದಿರು, ಇವತ್ತಾರ ನಿನ್ ಕ್ವಾಪ ನೋಡವ, ಬೈಗುಳ ಕೇಳವ ಎಂದ ರುದ್ರಪ್ಪರ ಮಾತು ಗಂಭೀರವಾಗಿಯೇ ಇದ್ದರೂ ಅದರೊಳಗಿನ ಭಾವ ತುಂಟತನದಲ್ಲೇ ಇತ್ತು. ಮರು ಮಾತಾಡದೆ ಬೈಕ್ ಹತ್ತಿ ಕುಳಿತರು. ಗಂಡ ಹೆಂಡಿರ ಕೋಪ ತಾಪ, ಹುಸಿ ಮುನಿಸು, ಪ್ರೀತಿ ಪ್ರೇಮ, ಸರಸ ಸಲ್ಲಾಪ ಎಲ್ಲವೂ ಅದರದ್ದೇ ಆದ ಜಾಗದಲ್ಲೇ ನಡೆಯುವುದು. ಹಾದಿ ಬೀದಿಯಲ್ಲಿ ತೋರುಗುಡುವುದಿಲ್ಲ. ಮನೆ ತಲುಪಿದಾಗ ದೀಪು ಅಜ್ಜಿ ಪಕ್ಕದಲ್ಲೇ ನಿದ್ದೆ ಹೋಗಿದ್ದಳು. ಪ್ರಿಯ ಫೋನಿನಲ್ಲಿದ್ದರು. ಸೋಮಪ್ಪ ಹಳೆಯ ಸಿನಿಮಾ ನೋಡುವುದರಲ್ಲಿ ಮುಳುಗಿ ಹೋಗಿದ್ದರು. ಸಪ್ತಾರು ಅಡುಗೆ ಕೋಣೆಯತ್ತ ಹೋದರೆ ರುದ್ರಪ್ಪರು ಕೋಣೆಯಲ್ಲಿ ಹಾಸಿಗೆ ಮೇಲೆ ಅಡ್ಡಾದರು. ಅವರಿಗೆ ಗೊತ್ತು ಈಗ ಮಡದಿ ಕೋಣೆಗೆ ಬರುವರೆಂದು. ಹಾಗೆಯೇ ಕೋಣೆಗೆ ಬಂದು ಅವರ ಪಕ್ಕದಲ್ಲಿ ಕುಳಿತರು ಮಡದಿ. ಕೋಪವಿದೆಯೇ ಮೊಗದಲ್ಲಿ? ಮಡದಿ ಮೊಗವ ಒಮ್ಮೆ ಓದಿದರು. ಮುನಿಸಿನ ಸಣ್ಣ ಗೆರೆಯೂ ಇಲ್ಲ. ಕೋಪ ಬಂದಿದ್ದರೆ ತಾನೇ ಕಾಣೋದು. ದೀಪು ಸೀಮಂತದ ದಿವಸ ದಯಾ ಡಾಕ್ಟ್ರು ಇಬ್ಬರುವೆ ಜೊತೆಯಾಗಿ ಸಲಿಗೆಯಿಂದ ಮಾತಾಡ್ಕಂಡು ಬರದು ನೋಡಿ ಇವರಿಬ್ಬರನ್ನೀಯ ಜೋಡಿ ಮಾಡುದ್ರ ಹೆಂಗ ಅನ್ನಿಸ್ತು. ದಯಾ ಏನೋ ಹುಟ್ಟಿದ ಗಳಿಗೆಯಿಂದಲೂ ಗೊತ್ತು ಆ ಹೆಣ್ಣು ಮೊಗ ಬಗ್ಗೆ ತಿಳಿಯುವ ಅಂತ. ಸೀಮಂತ ಆದ ನಾಳಿಕ
ಬೆಂಗಳೂರಿಗೆ ಹೋಗಿದ್ದಿ, ಡಾಕ್ಟ್ರು ಸಿಕ್ಕಿದ್ರು. ಕಾಲೇಜು ಮನೆತಾವ ವಿಚಾರಿಸಿದಾಗ ಅವಳ ಗೆಳತಿ ಸಿಕ್ಕಿ ವಿಚಾರಿಸ್ತೋ. ನನ್ನ ಹೆಸರು ರುದ್ರಪ್ಪ ಅಂದ್ಕೂಡ್ಲೆ ನನ್ನ ಕೈ ಹಿಡ್ಕೊಂಡು ಎಲ್ಲಾನೂ ಹೇಳಿ ಗೊಳೋ ಅಂತ ಹತ್ತುಬಿಡ್ತು. ನನ್ನ ನೋಡದೆಯೇ ನನ್ನ ದೇವರು ಅಂತ ಆರಾಧಿಸೋ ಆ ಹೆಣ್ಣಿನ ಬಗ್ಗೆ ಕೇಳಿದಾಗ ನಂಗ ಏನೂ ತೋಚಲಿಲ್ಲ. ನನ್ನ ಪೂಜಿಸೋ ಆ ಹೆಣ್ಣಿನ ಬಾಳಲ್ಲಿ ಮುಂದಿಯಾರ ಸಂತೋಷ ಸಿಗ್ಲಿ ಅಂತ ದಯಾ ಜೊತೆಗೆ ಲಗ್ನ ಮಾಡಬೇಕು ಅಂತ ಅಂದ್ಕಂದು ನಿಂಗ ಹೇಳವ ಅಂದ್ರ ನೀನೆಲ್ಲ ದೀಪು ಜೊತೆಗ ಆ ನಿನ್ನ ಎಳ ಕೂಸಿನ ಜೊತೆಗ ನಿಂತ್ಕಂಡೆ ಕೈಗೆ ಸಿಗ್ನಿಲ್ಲ, ಅದ್ಕ ಹೇಳಕ್ಕಾಗ್ನಿಲ್ಲ ಎಂದರು. ಮಡದಿ ಮೊಗದಲ್ಲಿ ನಗು ಮೂಡಿದ್ದು ನೋಡಿ, ಅಯ್ಯೋ ನನ್ನ ಮೊಲದ ಮರಿಯೇ, ಕ್ವಾಪ ಹೊಂಟೋಯ್ತೆ, ಕ್ವಾಪ ಮಾಡ್ಕೊಳಕ್ಕೂ ಬರಕಿಲ್ವಲ್ಲ ನಿಂಗ, ಆಗ್ಲೇ ಹಲ್ಲು ಬಿಡ್ತಾ ಇದ್ಯೆ. 25 ವರ್ಷ ಆದ್ಮ್ಯಾಕಾರ ಹೆಂಡ್ರು ಕ್ವಾಪ ನೋಡವ, ಪೂಸಿ ಹೊಡೆಯವ ಅಂತ ಆಸ ಮಡಿಕಂಡು ಬಂದ್ನಲ್ಲ ನಾನು ಎಂದರೆ. ಹಾ, ನೀವು ಪೂಸಿ ಹೊಡಿತೀರಿ, ಅದು ನಿಜವೇ ಬಿಡಿ ಎಂದವರ ಅಂಗೈಗೆ ತಮ್ಮ ಅಂಗೈ ಸೇರಿಸಿದ್ದರು. ಕಂಗಳ ನೋಟ ಸಂಧಿಸಿತ್ತು. ಆ ಕಂಗಳಲ್ಲಿ ಗೌರವ ಪ್ರೀತಿ ಮೊಗೆದಷ್ಟು ಹೆಚ್ಚುತ್ತಿತ್ತು, ಅಕ್ಷಯ ಪಾತ್ರೆಯಂತೆ. ಇಬ್ಬರ ಮನದಲ್ಲೂ ಹೆಚ್ಚುತ್ತಲೇ ಇದೆಯಲ್ಲ ಆ ಪರಿಶುದ್ಧ ಪ್ರೇಮ ಸಿಂಚನ. ದೇಹಕ್ಕೆ ವಯಸ್ಸು, ಮನಸ್ಸಿಗ್ಯಾವ ವಯಸ್ಸು? ಪ್ರೀತಿ ಅದು ತೀರುವ ಕೆರೆಯಲ್ಲ, ಬತ್ತದ ಸರೋವರ. ಸಂಜೆ ಅವನಿಯನ್ನ ಕರೆದುಕೊಂಡು ಕಾಲೇಜ್ ಪಕ್ಕದ ಹೋಟೆಲ್ ಹೊಕ್ಕಿದ್ದಳು. ಅರುಣ, ಬಸ್ ಹೊರಟು ಹೋಗುತ್ತೆ, ಇಲ್ಲಿಗ್ಯಾಕೆ ಕರೆದುಕೊಂಡು ಬಂದೆ, ಹೋಗೋಣ ಬಾ ಎಂದರೆ. ಒಂದು ಕಾಫಿ, 2 ಉದ್ದಿನ ವಡೆ ಹೊಟ್ಟೆಗೆ ಸೇರಿಸ್ಕೊಂಡು ಹೋಗೋಣ. ಇಲ್ಲಿ ಸಖತ್ತಾಗಿರತ್ತೆ ಅವನಿ ಎಂದವಳು. ಅವನಿ ಮಾತಿಗೆ ಅವಕಾಶ ಕೊಡದೆ 2 ಕಾಫಿ, ಇಬ್ಬರಿಗೂ 2 ಉದ್ದಿನ ವಡೆ ಹೇಳಿದ್ದಳು. ಅವನಿ ಅರುಣಳನ್ನೇ ನೋಡುತ್ತಿದ್ದಳು. ಅರುಣ ದೂರದ ಟೇಬಲ್ನಲ್ಲಿ ಕುಳಿತಿದ್ದ ತನ್ನ ಮೇಷ್ಟ್ರನ್ನ ನೋಡುತ್ತಿದ್ದಳು. ಅವನಿ ನಕ್ಕವಳು. ಅರುಣ, ನಿಜ ಉದ್ದಿನ ವಡೆಗೆ ಬಂದಿದ್ದೀಯಾ ಇಲ್ಲ ಆದಿಸರ್ಗಾಗಿ ಬಂದಿದ್ದಾ ಎಂದು ಮೃದುವಾಗಿಯೇ ಕೇಳಿದ್ದಳು. ಹೇ, ಸರಿಯಾಗಿ ಕಂಡು ಹಿಡಿದೆ, ಅಲ್ಲಿ ಮೇಷ್ಟ್ರು ಅನುಷಾ ಮೇಡಮ್ ಜೊತೆ ಬಂದಿದ್ದಾರೆ. ಅದನ್ನ ಒಂದು ಫೋಟೋ ತೆಗೆದು ಮಾವನಿಗೆ ಹೇಳಿ ಬೈಯೋ ಹಾಗೆ ಮಾಡಬೇಕು. ಎಷ್ಟು ಧೈರ್ಯ ಇದ್ರೆ ಆ ಡಿಲ್ಲಿ ಮೇಡಮ್ ಜೊತೆ ಹೋಟೆಲ್ಗೆ ಬಂದಿದ್ದಾರೆ. ಅಷ್ಟು ಬರಲೇಬೇಕಿದ್ರೆ ಬೇರೆ ಲೆಕ್ಚರರ್ ಇರಲಿಲ್ವಾ, ಅವ್ರ ಜೊತೆ ಬರಬೇಕಿತ್ತು. ಇಲ್ಲ, ನನ್ನೇ ಕರೆದಿದ್ರೆ ಬರ್ತಿದ್ದೆ ಎಂದವಳ ಆಶ್ಚರ್ಯದಿಂದ ನೋಡಿದವಳು. ಅರುಣ, ಏನಾಗಿದೆ ನಿಂಗೆ? ಸರ್ ಮೇಡಮ್ ಜೊತೆ ಹೋಟೆಲ್ಗೆ ಬಂದರೆ ನಿನಗೇನು ತೊಂದರೆ? ನಿನ್ನ ಕರೆದಿದ್ರೆ ಖಂಡಿತ ಅವ್ರ ಜೊತೆ ಹೋಟೆಲ್ಗೆ ಬರ್ತಾ ಇದ್ದ. ಅವರನ್ನು ಕಂಡ್ರೆ ಆಗೋದಿಲ್ವಲ್ಲ ನಿಂಗೆ, ಅದು ಹೇಗೆ ಬರ್ತಿದ್ದೆ ಎಂದರೆ ತಲೆ ಕೆರೆದುಕೊಂಡು ಹೌದಲ್ವಾ ಎಂದವಳು. ಏನೋ ಗೊತ್ತಿಲ್ಲ ಅವನಿ, ಆ ಮೇಷ್ಟ್ರು ಆ ಡಿಲ್ಲಿ ಮೇಡಮ್ ಜೊತೆ ಓಡಾಡೋದು, ಮಾತಾಡೋದು, ನಗೋದು ನನ್ನಿಂದ ನೋಡೋದಕ್ಕೆ ಆಗೋದಿಲ್ಲ. ಕೋಪ ಬರುತ್ತೆ. ಮತ್ತೆ ನನ್ನ ಹೋಟೆಲ್ಗೆ ಕರೆದಿದ್ರೆ ಖಂಡಿತ ಬರ್ತಿದ್ದೆ. ಈಗೀಗ ಅವ್ರ ಜೊತೆ ಮಾತಾಡಬೇಕು, ಓಡಾಡಬೇಕು ಅನಿಸತ್ತೆ. ಅವರ ಮೇಲೆ ಮೊದಲಿನ ಕೋಪ ಇಲ್ಲ ನನಗೆ ಎಂದು ಗಲ್ಲಕ್ಕೆ ಅಂಗೈ ಊರಿ ಅವನತ್ತಲೇ ನೋಡಿದ್ದಳು. ಅವನಿ, ಮೇಷ್ಟ್ರು ಜೊತೆ ಡಿಲ್ಲಿ ಮೇಡಮ್ ಮಾತ್ರ ಬಂದಿಲ್ಲ, ಇನ್ನೂ 2 ಸರ್ ಬಂದಿದ್ದಾರೆ. ಛೇ, ನಾನೇ ಏನೇನೋ ಅಂದ್ಕೊಂಡು ಬಂದೆ, ಪಾಪ ಮೇಷ್ಟ್ರು ಎನ್ನಲು ಹಣೆ ಮೇಲೆ ಕೈ ಹೊತ್ತಳು ಅವನಿ. ಇಬ್ಬರು ಕಾಫಿ ವಡೆ ಖಾಲಿ ಮಾಡಿದ್ದರು. ಬಿಲ್ ಕೌಂಟರ್ ಬಳಿ ಬರುವಾಗ ಆದಿ ಕೂಡ ಅಲ್ಲಿಯೇ ಬಂದಿದ್ದ. ಮಾವನ ಮಕ್ಕಳ ನೋಡಿ ಅಲ್ಲೇ ನಿಂತ. ಭಾವ ಎಂದು ನುಲಿದವಳ ನೋಡಿ ಉಫ್ ಎಂದಿದ್ದ. ತನ್ನ ಕೈಲಿದ್ದ ಬಿಲ್ ಅವನ ಕೈಲಿಟ್ಟು, ಈ ಬಿಲ್ ಕೂಡ ನೀವೇ ಕೊಟ್ಟು ಬಿಡಿ ಭಾವ ಎಂದು ನಸುನಕ್ಕು ಗೆಳತಿಯ ಕೈ ಹಿಡಿದು ಹೊರಗೆ ನಡೆದರೆ ಆದಿ ಮೊಗದಲ್ಲಿ ಪುಟ್ಟದಾದ ನಗು ಮೂಡಿತ್ತು. ಹಿಂದೆಯೇ ಬಂದ ಅನುಷಾ, ಆದಿ ಸರ್, ಮಾವನ ಮಗಳನ್ನ ಜೊತೆಯೇ ಕರೆದುಕೊಂಡು ಬರಬಹುದಿತ್ತಲ್ಲ ಎಂದರು. ಆದಿ ನಕ್ಕವ. ಅವಳು ಹೋಟೆಲ್ಗೆ ಬಂದಿರೋದೇ ನನಗೆ ಗೊತ್ತಿರಲಿಲ್ಲ ಮೇಡಮ್, ಈಗ ನೋಡಿದೆ ಎಂದ. ಹಿಂದೆಯೇ ಇನ್ನಿಬ್ಬರು ಲೆಕ್ಚರರ್ ಬರಲು ಮಾತು ನಿಂತಿತ್ತು. ಲೇ ಅರುಣ, ಬಿಲ್ ನಾವೇ ಕೊಡಬೇಕಿತ್ತು, ಯಾಕೆ ಆದಿ ಸರ್ಗೆ ಕೊಟ್ಟೆ? ಅವರೇನು ಅಂದುಕೊಳ್ಳೋದಿಲ್ಲ, ಯಾಕೆ ವಿಚಿತ್ರವಾಗಿ ಆಡ್ತಾ ಇದ್ದೀಯಾ ಎಂದರೆ. ಮಾವನ ಮಗಳ ಹೋಟೆಲ್ ಬಿಲ್ ಕೊಟ್ಟರೆ ಮೇಷ್ಟ್ರು ಸಂಬಳ ಖಾಲಿ ಆಗೋಲ್ಲ, ಸುಮ್ಮನಿರೆ. ಮತ್ತೆ ನಾನ್ಯಾಕೆ ವಿಚಿತ್ರವಾಗಿ ಆಡ್ತಾ ಇದ್ದೀನಿ ಅಂತ ನನಗೇ ಗೊತ್ತಿಲ್ಲ.
ಗೊತ್ತಾದಾಗ ಹೇಳ್ತೀನಿ ಬಿಡು ಎಂದರೆ ಅವನಿಗೆ ಏನು ಹೇಳಬೇಕೋ ತಿಳಿಯದೆ ಸುಮ್ಮನಾದಳು. ಸಂಜೆ ಆದಿ, ಆರ್ಯ, ಆಕಾಶ್, ಪ್ರಸಾದ್ ಎಲ್ಲರೂ ಮನೆ ತಲುಪುವುದನ್ನು ಎದುರು ನೋಡುತ್ತಿದ್ದರು. ರುದ್ರಪ್ಪ ದೀಕ್ಷಾ ಬಗ್ಗೆ ತಿಳಿಸಲು ಕಾದಿದ್ದರು. ಮನೆಯವರು ಹೇಗೆ ತೆಗೆದುಕೊಳ್ಳುವರೋ ತಿಳಿಯದು. ಎದುರು ತನ್ನ ಮಾತಿಗೆ ಎದುರಾಡದೆ ಹೋದರೂ ಮನಸ್ಸಲ್ಲಿ ಒಂದು ಸಣ್ಣ ಅಸಮಾಧಾನ, ಕೋಪ ಮೂಡಿದರೆ ಎಂಬ ಯೋಚನೆಯೂ ಇತ್ತು. ದೀಕ್ಷಾ ಬದುಕಿನಷ್ಟೇ ಮುಖ್ಯ. ಅವ್ವ, ಅಪ್ಪ, ತಮ್ಮನ ಅಭಿಪ್ರಾಯ, ಆದಿ, ಆರ್ಯ ಬಗ್ಗೆ ಯೋಚನೆಯಿಲ್ಲ. ಅವರಿಗೆ ಅವರೇನೆಂದು ಅವರಿಗಲ್ಲದೆ ಇನ್ನಾರಿಗೆ ಗೊತ್ತು. ದೀಪು ಬೇಸರ ಪಟ್ಟುಕೊಳ್ಳುವಳೇನೋ ಎಂಬ ಸಣ್ಣ ಅಳುಕು ಕೂಡ ಇದೆ. ಹಾಗಂತ ದೀಕ್ಷಾಳನ್ನ ತಬ್ಬಲಿಯಾಗಿ ಬಿಡಲು ಅವರ ಮನಸ್ಸು ಒಪ್ಪುತ್ತಿಲ್ಲ. ಆಕಾಶ್, ಆದಿ, ಪ್ರಸಾದ್ ಬಂದು ತಲುಪಿದ್ದರು. ಆರ್ಯ ಇನ್ನೂ ತಲುಪಿಲ್ಲ. ನಾಳೆಗೆ ಭತ್ತದ ನಾಟಿ ಇದೆ. ಗದ್ದೆಗೆ ನೀರು ಬಿಟ್ಟು ವ್ಯವಸ್ಥೆ ಮಾಡಿಕೊಳ್ಳುತ್ತಿರುವನು. ಮಡದಿಯತ್ತ ತಿರುಗಿ, ನಿನ್ ಕೂಸ್ಗ ಫೋನ್ ಮಾಡು, ಕೆಲಸ ಬಿರ್ಬಿರ್ನೆ ಮುಗ್ಸಿ ಬರ್ಲಿ ಎಂದಾಗ ಸಪ್ತರು ನಗು ತಡೆದು ಮಗನಿಗೆ ಕರೆ ಮಾಡಿ ಬರಲು ತಿಳಿಸಿದ್ದರು. ಮನೆ ಮುಂದೆ ಬೈಕ್ ಸದ್ದಾದಾಗ ಆರ್ಯಣ್ಣ ಬಂದ ಎಂದು ಆಕಾಶ ಕೂಗಿದ್ದ. ಇಲ್ವೋ ಆಕಾಶ, ಆರ್ಯನ ಬೈಕ್ ಅಲ್ಲ, ಬೇರೆ ಯಾವುದೋ, ಹೋಗಿ ನೋಡು ಎಂದರು ಸಪ್ತ. ಅವರ ಬುದ್ಧಿವಂತಿಕೆಗೆ ಆಕಾಶ ನಗುತ್ತಾ ಬಾಗಿಲತ್ತ ಬಂದಿದ್ದ. ಸತೀಶ್, ಸುಜಾತ ಮತ್ತವರ ತಾಯಿ ಬಂದಿದ್ದರು. ದೊಡ್ಡಮ್ಮ, ಸತೀಶಣ್ಣವರು ಬಂದಿದ್ದಾರೆ ಎನ್ನಲು ಸಪ್ತರು ಬಾಗಿಲ ಬಳಿ ಬಂದವರು, ಸತೀಶ, ಎಷ್ಟು ದಿನ ಆಯ್ತು ನಿನ್ನ ನೋಡಿ, ಬಾ, ಬನ್ನಿ ಸರ್ಸಕ್ಕ, ಸುಜಾತ ಬಾ ಒಳಗೆ ಎಂದು ನಗುಮೊಗದಿ ಕರೆಯಲು ಮೂವರು ಒಳಗೆ ಬಂದಿದ್ದರು. ಹಿಂದೆಯೇ ಆರ್ಯ ಮನೆ ತಲುಪಿದ್ದ. ಬೈಕ್ ನೋಡಿ, ಓಹೋ, ಈ ಕಡೆ ಬಂದಿದೆ ಸವಾರಿ ಎಂದು ನಕ್ಕು ಒಳಗೆ ನಡೆದವ ಸತೀಶನ ನೋಡಿದ್ದ. ಅವ ಕೂಡ ಇವನನ್ನೇ ನೋಡಿದ್ದ. ಮತ್ತೆ ಬೇರತ್ತ ಸರಿದವು. ಸತೀಶನ ಅಮ್ಮನ ನೋಡಿ, ಅಮ್ಮ ಹೇಗಿದ್ದೀರಾ ಎಂದ. ಚೆನ್ನಾಗಿದ್ದೀನೋ ಆರ್ಯ ಎಂದರು. ಸುಜಾತಗೆ ಒಂದು ನಗು ನೀಡಿ ಅಜ್ಜಿ ಬಳಿ ಕುಳಿತ. ಸುಜಾತ ಮೊಗ ಅರಳಿತ್ತು ಆರ್ಯನ ನಗು ಕಂಡು. ಆರ್ಯ ಮಾತ್ರ ಭಾಗೀರಥಿ ಅಜ್ಜಿ ಕೈಲಿದ್ದ ಅಡಿಕೆ ತನ್ನ ಬಾಯಿಗೆ ಹಾಕಿಕೊಂಡು ಮೆಲ್ಲುತ್ತಾ ಕುಳಿತ. ಮುಂದುವರಿಯುವುದು. ಥ್ಯಾಂಕ್ ಯು. ಕತೆ ಇಷ್ಟವಾಗ್ತಿದ್ರೆ ಓದಿ, ವಿಮರ್ಶೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.